ಸೊ ಒಂದು ಪ್ರಶ್ನೆ ಹೋಮ್ವರ್ಕ್ ಕೊಟ್ಟಿದ್ದೆ, ಅದು ನಿಮ್ ಪುಸ್ತಕ ಒಳಗ ಅದ ಪ್ರಶ್ನೆ. ಆ ಪ್ರಶ್ನೆ ಏನ್ ಹೇಳ್ತದ, ಒಂದು ಆಕಾಶದಿಂದ ಒಂದು ಸಂಕೇತ ಬಂದ್ ಮುಟ್ಟದ, ಹೌದಾ? ಎಷ್ಟು ಸಮಯದಲ್ಲಿ ಬಂದ್ ಮುಟ್ಟದ? 5 ನಿಮಿಷ. 5 ನಿಮಿಷದಲ್ಲಿ ಬಂದ್ ಮುಟ್ಟದ. ಓಕೆ, ಆ ಪ್ರಶ್ನೆ ಏನ್ ಕೇಳಿದಾರ? ಆಕಾಶಕಾಯಕ್ಕೂ ಮತ್ತು ಭೂಮಿಗೆ ಇರುವ ದೂರವನ್ನು ಲೆಕ್ಕಾಚಾರ ಮಾಡಿ. ದೂರ ಎಸ್ ಅಂದ್ರೆ ಪ್ರಶ್ನೆ ಮಾಡಿದಾರ. ಆಮೇಲೆ ವೇಗ ಕೊಟ್ಟಿದಾರ. ಜವ 1 ಸೆಕೆಂಡಿಗೆ 3 × 10⁸. ಓಕೆ, 3 × 10⁸. ಮಾಡಿದ್ರಿ? ಇದನ್ನ ಸಾಲ್ವ್ ಮಾಡಿದ್ರಿ? ಎಸ್. ಲೆಕ್ಕ ಬಿಡಿಸಿದ್ರಿ? ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಿ? ಜವ = S/T. ಅಂದ್ರೆ T = ಏನಾಗ್ತದ? ಇಲ್ಲ, ನಮಗೇನ್ ಬೇಕಾಗಿದೆ? ನಮಗೆ ಎಸ್ ಬೇಕಾಗಿದನಾ? ಸೊ S = ಏನಾಗ್ತದ? V × T. V ಎಷ್ಟದ? 3 × 10⁸. 5 ನಿಮಿಷ. ನೋಡ್ರಿ, ಇಲ್ಲಿ ಏನ್ ಗಡಬಡ ಆಗ್ಯದ ಅಂದ್ರೆ, ಇಲ್ಲಿ ಗಡಬಡ ಏನದ, ಇಲ್ಲಿ ವೇಗ 3 × 10⁸ ಮೀಟರ್/ಸೆಕೆಂಡ್ ಅದ. ಇಲ್ಲಿ ಸಮಯ 5 ನಿಮಿಷ ಕೊಟ್ಟಿದಾನ. ಸೊ ಏನೋ ಗಡಬಡ ಆಗ್ಯದ, ಹೌದಾ? 300 ಸೆಕೆಂಡ್ ಮಾಡ್ಕೋಬೇಕ್ರಿ. ಓಕೆ, ಚಲೋ. ಸೊ ಏನಾಗ್ತದೆ ಇಲ್ಲಿ? 300 ಸೆಕೆಂಡ್. ಏನಾಯ್ತು ಈಗ? ಒಟ್ಟು ಗುಣಾಕಾರ ಮಾಡಿದ್ರೆ 300 × 3 ಎಷ್ಟಾಗ್ತದ? 900 × 10⁸ ಮೀಟರ್. ಇದು ಚಲಿಸಿದ ದೂರ. 900 × 10⁸ ಮೀಟರ್. ಇದು ಚಲಿಸಿದ ದೂರ. ಮುಗಿತ, ಅಷ್ಟೇ ಉತ್ತರ. ಇನ್ನೂ ಕೆಲವು ಲೆಕ್ಕಗಳು ನಿಮ್ ಪುಸ್ತಕಗಳು ಕೊಟ್ಟಿದ್ದಾರೆ, ಹೌದಾ? ಅದನ್ನು ಸಾಲ್ವ್ ಮಾಡೋಣ. ಹೋದ್ರಿ ಯಾರೇ ಒಬ್ರ? ಓಡೋಮೀಟರ್ ಒಂದಿಗೆ ಐತ್ ನೋಡ್ರಿ. ಒಂದು ಓಡೋಮೀಟರ್ ಅದ ಕಾರ್ ಒಳಗ. ಪ್ರಯಾಣದ ಆರಂಭದಲ್ಲಿ ಒಂದು ಮೋಟಾರ್ ವಾಹನದ ಓಡೋಮೀಟರ್ ತೋರಿಸಿ ಪ್ರಯಾಣದ ಕೊನೆಯಲ್ಲಿ 2400 ಕಿಲೋಮೀಟರ್ ತೋರಿಸುತ್ತದೆ. ಪ್ರಯಾಣವು 8 ಗಂಟೆಗಳನ್ನು ತೆಗೆದುಕೊಂಡರೆ ವಾಹನದ ಸರಾಸರಿ ಜವವನ್ನು km/h ನಲ್ಲಿ ಮತ್ತು m/s ನಲ್ಲಿ ಕಂಡುಹಿಡಿಯಿರಿ. ನೋಡ್ರಿ, ಒಟ್ಟು ಈ ತರ ಲೆಕ್ಕ ಅದ. ಒಂದು ವಾಹನ ಐತಿ, ಅದರ ಓಡೋಮೀಟರ್ ಪ್ರಾರಂಭಿಕದಲ್ಲಿ 2000 ಕಿಲೋಮೀಟರ್ ಅಂತ ತೋರಿಸ್ತೈತಿ ರೀಡಿಂಗ್. ಆತರ ಅವ್ರ ಕಡೆನೂ ಒಂದು ವಾಹನ ಅದ, ಅವ್ರ ಕಡೆನೂ ಒಂದ್ ಗಾಡಿ ಐತಿ. ಆ ಗಾಡಿ 2000 ಕಿಲೋಮೀಟರ್ ತೋರಿಸ್ತೈತಿ ರೀಡಿಂಗ್. ಅವ್ರು ಒಂದ್ ಕಡೆ ಚಲಿಸ್ತಾರ, ಒಂದ್ ಕಡೆ ಅವ್ರ ಏನ್ ಮಾಡ್ತಾರ, ಟ್ರಿಪ್ ಹೋಗ್ತಾರ. ಆ ಟ್ರಿಪ್ ಒಳಗ ಹೋಗಿ ವಾಪಸ್ ಬಂದ ಕೂಡ್ಲೆ ಅದು 2400 ಕಿಲೋಮೀಟರ್ ತೋರಿಸ್ತದ ಓಡೋಮೀಟರ್ ಅಲ್ಲಿ. ಅಂದ್ರೆ ಅವ್ರು ಎಷ್ಟು ದೂರ ಚಲನೆ ಮಾಡಿದಂಗಾಯ್ತು? 400 ಕಿಲೋಮೀಟರ್. 400 ಕಿಲೋಮೀಟರ್ ಅವರು ಹೊಡೆದಂಗ ಆಯ್ತು. ಆ ಟ್ರಿಪ್ ಮುಗಿಸ್ಲಿಕ್ಕೆ ಅವ್ರಿಗೆ ಎಷ್ಟು ಸಮಯ ಬೇಕಾಯ್ತು? 8 ಗಂಟೆ ಸರ್. 8 ಗಂಟೆ ಅವ್ರಿಗೆ, 8 ಅವರ್ಸ್ ಅವ್ರಿಗೆ ಆಯ್ತು. ಅವ್ರೇನ್ ಹೇಳಿದಾರು? ಕ್ಯಾಲ್ಕುಲೇಟ್. ಏನನ್ ಕಂಡಿಡಿಲಿಕ್ಕೆ ಹೇಳಿದಾರು? ಜವ, ವಾಹನದ ಸರಾಸರಿ ಜವ ಕಂಡಿಡಿಲಿಕ್ಕೆ ಹೇಳಿದಾರು. ಸರಾಸರಿ ಜವಕ್ಕಿರುವಂತಹ ಸೂತ್ರ ಏನು? ನಮ್ ಕಡೆ ಇರುವಂತಹ ಸೂತ್ರ V = S/T. ಸೊ ಮೊದಲನೇದು ಅವ್ರು ಹೇಳಿದ್ದು, ಮೊದಲನೇದು ಕಂಡಿಡ್ರಿ, ಅದ್ರೊಳಗ km/h ಅಲ್ಲಿ ಕಂಡಿಡಿರಿ, ಮತ್ತು ಇನ್ನೊಂದು m/s ಎರಡರಲ್ಲಿ ಕಂಡಿಡಿ ಅಂತ ಹೇಳಿದಾರೆ. ಮೊದಲನೇದು km/h ಕಂಡಿಡಿಯೋಣ. ಚಲಿಸಿದ ದೂರ ಎಷ್ಟು? 400 ಕಿಲೋಮೀಟರ್. ಸಮಯ ತೆಗೆದುಕೊಂಡ ಸಮಯ 8 ಗಂಟೆ. ಇದನ್ನ ಭಾಗಾಕಾರ ಮಾಡಿದ್ರೆ ಎಷ್ಟು ಬರ್ತದ? 8 × 1
8 5 40 50 ಕಿಲೋಮೀಟರ್ ಪ್ರತಿ ಗಂಟೆ. ಇದು ಸರಾಸರಿ ಜವ. ಮುಂದಿನ ಬರೋದು ಮೀಟರ್ ಪರ್ ಸೆಕೆಂಡ್ ಕಂಡಿಡಿವಿ ಅಂತ. ಮೀಟರ್ ಪರ್ ಸೆಕೆಂಡ್ ನಲ್ಲಿ ಕಂಡಿಡಿವಿ. ಸೊ ಇನ್ನೊಂದ್ಸಲ ಬರ್ಕೊಟ್ಟು ಎಸ್ ಇಸ್ ಈಕ್ವಲ್ ಟು 400 ಕಿಲೋಮೀಟರ್. ಇದನ್ನ ಮೀಟರ್ ಒಳಗ್ ಮಾಡ್ಬೇಕಂದ್ರೆ ಹೆಂಗ್ ಮಾಡ್ಬೇಕ್ರಿ? ಇಂಟು 1000 ಇಂಟು 1000. 1 ಕಿಲೋಮೀಟರ್ ಅಂದ್ರೆ 1000 ಮೀಟರ್. ಹಾಗೆ 400 ಕಿಲೋಮೀಟರ್ ಅಂದ್ರೆ ಗುಣಾಕಾರ 1000 ಮಾಡ್ಬೇಕು. ಇದನ್ನ ಮರಿಬಾರದು. ಓಕೆ, ತೆಗೆದುಕೊಂಡ ಸಮಯ ಎಷ್ಟದ? 8 ಗಂಟೆ. ನಮಗ್ ಬೇಕಾಗಿರೋದು ಮೀಟರ್ ಪರ್ ಸೆಕೆಂಡ್. ಇದನ್ನ ಸೆಕೆಂಡ್ ನಲ್ಲಿ ಕನ್ವರ್ಟ್ ಮಾಡ್ರಿ. ಯಾವ ತರ ಮಾಡ್ತೀರಿ? 8 ಗುಣಿಲೆ 3600. ಹಾ 8 ಗಂಟೆ. 1 ಗಂಟೆ ಅಂದ್ರೆ 60 ನಿಮಿಷ. ಸೊ 8 ಗಂಟೆ ಅಂದ್ರೆ ಗುಣಿಲೆ 60. 1 ನಿಮಿಷ ಅಂದ್ರೆ 60 ಸೆಕೆಂಡು. ಸೊ 60 ನಿಮಿಷ ಅಂದ್ರೆ ಗುಣಿಲೆ 60. ಇದನ್ನು ಗುಣಾಕಾರ ಮಾಡ್ಬೇಕು. ಅವಾಗ ಏನ್ ಬರ್ತದೆ ನಿಮ್ಗ? ಇದು ಸೆಕೆಂಡ್ ನಲ್ಲಿ ಬರ್ತದೆ. ಈಗ ಈ ಸೂತ್ರದಲ್ಲಿ ಹಾಕ್ರಿ ಮತ್ತೆ ಎಸ್ ವಿ ಇಸ್ ಈಕ್ವಲ್ ಟು ಎಸ್ ಬೈ ಟಿ. ಎಸ್ ಅಂದ್ರೆ 400 ಗುಣಿಲೆ 1000. ಹಂಗೆ ಇಡ್ರಿ, ಏನ್ ಲೆಕ್ಕ ಮಾಡ್ಬೇಡ್ರಿ. ಕೆಳಗ 8 ಗುಣಿಲೆ 60 ಗುಣಿಲೆ 60. ಈಗ 0 0 2 0 ಮತ್ ಮ್ಯಾಲಿನೂ 2 0 ಕ್ಯಾನ್ಸಲ್. ಹೌದಾ? Yes sir. ಕಡ್ತಾ ಹೊಡಿರಿ. Yes sir. 2 4 2 4 2 5 2 4 2 5 4 1 ಇಲ್ಲಿಯೂ 4 1 2 0 100 ಉಳಿತು. 100 ಇಂಟು 5 500. 500 sir. 6 6 36. 500 ಬೈ 36 ಎಷ್ಟು ಬರ್ತದ? 500 ಬೈ 36 250 divided by 18 sir. ಅದನ್ನು ಮಾಡ್ರಿ, ಮತ್ತೆ ಮಾಡ್ರಿ. 250 ಬೈ 18 ಮತ್ತದನ್ನ ಮಾಡ್ರಿ. 125 ಬೈ 9 ಭಾಗಾಕಾರ ಮಾಡ್ರಿ. 13.88. 13.88 sir. ಮೀಟರ್ ಪರ್ ಸೆಕೆಂಡ್. ಇದನ್ನ ನಾವು ಈ ತರನು ಬಡಿಬಹುದು. 13. ಇದು 8 5ಕ್ಕಿಂತ ಹೆಚ್ಚಿರೋದ್ರಿಂದ ಅದಕ್ಕಿಂತ ಮೊದಲಿರುವಂತಹ ಸಂಖ್ಯೆಯನ್ನು ಒಂದು ಸಂಖ್ಯೆ ಹೆಚ್ಚು ಮಾಡಬಹುದು. ಸೊ ಮೀಟರ್ ಪರ್ ಸೆಕೆಂಡ್ 13.9 ಮೀಟರ್ ಪರ್ ಸೆಕೆಂಡ್ ಬರಿಬಹುದು. ಪಕ್ಕದ ನೆಕ್ಸ್ಟ್ ನಂಬರ್, ಪಕ್ಕದ ಸಂಖ್ಯೆ 5ಕ್ಕಿಂತ ಹೆಚ್ಚಿತ್ತಂದ್ರೆ ಅದಕ್ಕಿಂತ ಮೊದಲಿರುವಂತಹ ಸಂಖ್ಯೆಗೆ ಒಂದು ಸಂಖ್ಯೆಯನ್ನು ಹೆಚ್ಚು ಮಾಡ್ಬೇಕು. ಅವಾಗ ಪಕ್ಕದ ಸಂಖ್ಯೆಯನ್ನು ಬಿಟ್ಟು ಬಿಡ್ಬೋದು, ಏನ್ ತೊಂದ್ರೆ ಇಲ್ಲ. ಅಂದಾಜು ಸರ್. ಹಾ, ಅದು 13.9 ಮೀಟರ್ ಪರ್ ಸೆಕೆಂಡ್ ಆಗತ್ತೆ ಅಪ್ರಾಕ್ಸಿಮೇಟ್. ತಿಳಿತಲ್ಲ? ಇಲ್ಲಿಗೆ ಮುಗೀತು ಉತ್ತರ. ಸರಿ ಐತಿ? ಅದಕ್ಕ ಕಿಲೋಮೀಟರ್ ಪ್ರತಿ ಗಂಟೆಯಲ್ಲಿ 50 ಬರ್ತದ. ಮೀಟರ್ ಪರ್ ಸೆಕೆಂಡ್ ಅಲ್ಲಿ 13.9 ಬರ್ತದ. ಎರಡು ಉತ್ತರ ಸಮ ಬರೋದಿಲ್ಲ, ಎರಡು ಉತ್ತರ ಬೇರೆ ಬೇರೆ ಬರ್ತಾವ ಅನ್ನೋದು ನಮಗ್ ಗೊತ್ತಿರಬೇಕು. ಇನ್ನೊಂದು ಶಾರ್ಟ್ಕಟ್ ಮೆಥಡ್ ತಿಳಿಸ್ತೇನೆ. ಆಗಲೇ ಬಂದಂತ ಉತ್ತರ 50 ಕಿಲೋಮೀಟರ್ ಪ್ರತಿ ಗಂಟೆ. ಇದನ್ನ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕಂಡಿಡೀರಿ ಅಂತ ಹೇಳಿದಾರ ಅವ್ರು. ಅವಾಗ ನಾವೇನ್ ಮಾಡಿದ್ವಿ? ಮತ್ತ 400 ಕಿಲೋಮೀಟರ್ ಗುಣಿಲೆ 1000 ಮತ್ತೆ ಕೊಟ್ಟಂತ ಸಮಯ 8 ಗಂಟೆ ಇಂಟು 60 ಇಂಟು 60 ಎಲ್ಲ ಮಾಡ್ಕೋತ ಕೂತ್ವಿ. ಇದನ್ನೇ ಡೈರೆಕ್ಟ್ ಆಗಿ 50 ಕಿಲೋಮೀಟರ್ ಪ್ರತಿ ಗಂಟೆ ಇದೆಯಲ್ಲೋ, ಇದನ್ನೇ ಡೈರೆಕ್ಟ್ ಆಗಿ ನಾವು ಮೀಟರ್ ಪರ್ ಸೆಕೆಂಡ್ ಮಾಡಬಹುದು. ಕಿಲೋಮೀಟರ್ ಪರ್ ಅವರ್ ಇದ್ದು ಮೀಟರ್ ಪರ್ ಸೆಕೆಂಡ್ ಮಾಡಬಹುದು. ಗುಣಿಲೆ ಕಿಲೋಮೀಟರ್ ಪರ್ ಅವರ್. ಕಿಲೋಮೀಟರ್ ಅಂದ್ರೆ ಮೀಟರ್, ಕಿಲೋಮೀಟರ್ ಟು ಮೀಟರ್ ಅಂದ್ರೆ 1000. ಹೌದಾ? ಪರ್ ಅವರ್ ಅಂದ್ರೆ ಕೆಳಗಡೆ, ಪರ್ ಅವರ್ ಅಂದ್ರೆ ಇದು ಕೆಳಗಡೆ, ಪ್ರತಿ ಗಂಟೆ ಅಂದ್ರೆ ಕೆಳಗ್ ಬರ್ತದೆ. 1 ಗಂಟೆ ಅಂದ್ರೆ ಎಷ್ಟು ಸೆಕೆಂಡು? 3600. ಹೌದಾ? 2 0 2 0 ಕ್ಯಾನ್ಸಲ್. 2 5 2 18 ಅಂದ್ರೆ ಏನಾಯ್ತು? 50 ಗುಣಿಲೆ 5 ಬೈ 18. ಇದೇನಾಯ್ತು? ಮೀಟರ್ ಪರ್ ಸೆಕೆಂಡ್ ಆಯ್ತು. ಅಂದ್ರೆ ಯಾವುದೇ
ಯಾವುದೇ ಕಿಲೋಮೀಟರ್ ಪರ್ ಅವರ್ ಅನ್ನ ನೀವು ಮೀಟರ್ ಪರ್ ಸೆಕೆಂಡ್ ಮಾಡ್ಬೇಕಾದ್ರೆ ಯಾವ್ದ್ರಲ್ಲೇ ಗುಣಾಕಾರ ಮಾಡ್ಬೇಕು? 5 divided by 5 ಈಗ ನೋಡ್ರಿ ಏನಾಗ್ತದ, 50 ಗುಣಿಲೆ 5 ಏನಾಗ್ತದ 250 ಡಿವೈಡ್ ಬೈ 18 ಸೇಮ್ ಬಂತಿಲ್ಲ. ಮತ್ತೆ ನಿಮ್ದು 13.88 ಬರ್ತದೆ. ಹೌದಾ? ಸೊ ಈ ತರ ಕಿಲೋಮೀಟರ್ ಪ್ರತಿ ಗಂಟೆ ಅನ್ನ ಮೀಟರ್ ಪರ್ ಸೆಕೆಂಡ್ ಮಾಡ್ಬೇಕಂದ್ರೆ ನೀವು ಕಿಲೋಮೀಟರ್ ಅನ್ನು ಮೀಟರ್ ಬರೆದ್ರೆ 1000 ಮೀಟರ್ ಆಗುತ್ತೆ. ಪ್ರತಿ ಗಂಟೆ ಪ್ರತಿ ಅವರ್ ಅದನ್ನ ಸೆಕೆಂಡ್ ಅಲ್ಲಿ ಬರೆದ್ರೆ 3600 ಆಗುತ್ತೆ. ಇದನ್ನೆಲ್ಲ ಕಡತ ಹೊಡ್ಕೊಂಡ್ಬಿಟ್ರೆ ಉಳ್ದಿದ್ದೇನು 5/18 ಐತಲ್ಲ. ಈ ತರ ಇದು ಎರಡನೇ ಮೆಥಡ್. ಆಗಲೇ ಮಾಡಿದ್ದು ಒಂದ್ ಮೆಥಡ್, ಇನ್ನೊಂದು ಈ ರೀತಿನೂ ಮಾಡಬಹುದು. ಈಗ ಒಂದ್ ಹಂಗೆ ಲೆಕ್ಕ ಕೊಡ್ಲಿ ಮಾಡ್ತೀರಿ. 9 ಕಿಲೋಮೀಟರ್ ಪ್ರತಿ ಗಂಟೆಯನ್ನ ಮೀಟರ್ ಪರ್ ಸೆಕೆಂಡ್ ನಲ್ಲಿ ಬರೆಯಿರಿ. ಯಾವ ತರ ಬರೀತೀರಿ? 9 ಗುಣಿಲೆ 5/18 ಮಾಡಿಬಿಟ್ರೆ ಸಾಕು. ಹೌದಾ? 2.5 ಈ ತರ 9 ಕಿಲೋಮೀಟರ್ ಪ್ರತಿ ಗಂಟೆಯನ್ನ ಮೀಟರ್ ಪರ್ ಸೆಕೆಂಡ್ ಮಾಡ್ಬೇಕಂದ್ರೆ 5/18 ಗುಣಾಕಾರ ಮಾಡ್ಬೇಕು. ಈ ನಂಬರ್ ಅನ್ನು ಮರಿಬಾರದು. 5/18 ಇದನ್ನ ಮರಿಬಾರದು. ಇದನ್ನ ನೆನ್ಪಿಟ್ಕೋತಿರ್ಲಾ? 5/18 ಮರಿಬಾರದು. ಚಲೋ, ಮುಂದಿನ ಕ್ಲಾಸ್ ಮುಂದಿನ ಲೆಕ್ಕಕ್ಕೆ ಹೋಗೋಣ. ಮುಂದಿನ ಲೆಕ್ಕ ಓದ್ರಿ ಯಾರ್ರೆ? ಉಷಾ 90 ಮೀಟರ್ ಉದ್ದವಿರುವ ಒಂದು ಈಜುಕೊಳದಲ್ಲಿ ಈಜುತ್ತಾಳೆ. ಒಂದು ದಡದಿಂದ ಮತ್ತೊಂದು ದಡಕ್ಕೆ ಹೋಗಿ ಮತ್ತೆ ಹಿಂದಕ್ಕೆ ಬರಲು ಕ್ರಮಿಸಬೇಕಾದ 180 ಮೀಟರ್ಗಳನ್ನು ಸರಳ ಪಥದಲ್ಲಿ ಈಜಲು 1 ನಿಮಿಷ ತೆಗೆದುಕೊಂಡರೆ ಆಕೆಯ ಸರಾಸರಿ ಜವ ಮತ್ತು ಸರಾಸರಿ ವೇಗವನ್ನು ಕಂಡುಹಿಡಿಯಿರಿ. ನೋಡ್ರಿ, ಲೆಕ್ಕ ಸ್ವಲ್ಪ ಲಘು ಅರ್ಥ ಆಗುದಿಲ್ಲ, ಹೌದಿಲ್ಲ? ಲೆಕ್ಕ ಸ್ವಲ್ಪ ಲಘು ಅರ್ಥ ಆಗುದಿಲ್ಲ. ಒಂದ್ ಈಜು ಕೊಳ ಅದ, ಇಲ್ಲಿಂದ ಇಲ್ಲಿ ತನಕ ಎಷ್ಟು ಮೀಟರ್ ಉದ್ದ ಐತಿ ಈಜು ಕೊಳ? 90 ಮೀಟರ್. ಅದಕ್ಕ ಯಾವಾಗ ಏನ್ ಮಾಡ್ಬೇಕು? ಯಾವಾಗೂ ಲೆಕ್ಕ ಕೊಟ್ಟಾಗ ಅದರದೊಂದ್ ಚಿತ್ರ ಹಾಕೋಬೇಕು. ಲೆಕ್ಕ ಕೊಟ್ಟ ಕೂಡ್ಲೆ ಅದರದೊಂದ್ ಚಿತ್ರ ಹಾಕೋಬೇಕು. ಚಿತ್ರ ಹಾಕಿದ್ರೆ ಏನಾಗ್ತದ? ಈಸಿ ಆಗಿಬಿಡ್ತದ. ಹೌದಾ? ಒಂದ್ ಈಜು ಕೊಳ ಅದ, ಆ ಈಜು ಕೊಳದ ಉದ್ದ 90 ಮೀಟರ್ ಅದ. ಉಷಾ ಅನ್ನುವಂತ ಒಬ್ಬ ಸ್ಟೂಡೆಂಟ್ ಹುಡುಗಿ ವಿದ್ಯಾರ್ಥಿ ಏನ್ ಮಾಡ್ತಾಳ? ಎಲ್ಲಿಂದ ಎಲ್ಲಿಗೆ ಸ್ವಿಮ್ ಮಾಡ್ತಾಳ? ಒಂದು 90 ಮೀಟರ್ ಈಜು ಕೊಳದಲ್ಲಿ ಸ್ವಿಮ್ಮಿಂಗ್ ಮಾಡ್ತಾಳ. ಆಕಿ ಈಜ್ತಾಳ. ಈಜು ಯಾವ ತರ ಮಾಡ್ತಾಳ ಅಂದ್ರ ಆಕಿ 180 ಮೀಟರ್ ಏನ್ ಮಾಡ್ತಾರ? ಡಿಸ್ಟನ್ಸ್ ಅನ್ನ ಕವರ್ ಮಾಡ್ತಾಳ. ಹೌದಾ? 180 ಮೀಟರ್ ದೂರವನ್ನು ಕ್ರಮಿಸ್ತಾಳ. ಹೌದಾ? ಎಷ್ಟು ನಿಮಿಷದಲ್ಲಿ? 1 ನಿಮಿಷ ಸರ್. 1 ನಿಮಿಷದಲ್ಲಿ. ಸೊ ಏನ್ ಮಾಡ್ತಾಳ ಉಷಾ ಅನ್ನುವಂತ ಹುಡುಗಿ 90 ಮೀಟರ್ ಈಜು ಕೊಳದಲ್ಲಿ ಈಜಾಗತಾಳ ಅಂತ ಅರ್ಥ. ಹಂಗಂತ ಹೇಳಿ 90 ಮೀಟರ್ ಈಜಿದಾಳ ಅಂತ ಅರ್ಥ ಅಲ್ಲ. ಅದ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಒಂದ್ ಈಜು ಕೊಳ ಅದ, ಆ ಈಜು ಕೊಳ ಇದ್ದಿದ್ದು ಎಷ್ಟದ? 90 ಮೀಟರ್ ಉದ್ದ ಐತಿ. ಅದರೊಳಗ ಉಷಾ ಅನ್ನುವಂತ ಹುಡುಗಿ ಈಜಲಿಕತಾಳ. ಎಷ್ಟ್ ಈಜಿದಾಳು ಇನ್ನ ಹೇಳಿಲ್ಲ. ಸೊ ಎಷ್ಟ್ ಈಜಿದಾಳು ಅಂತ ಇಲ್ಲಿ ಹೇಳ್ಲಿಕತ್ತಾರ. ಆಕಿ ಈಜಿದ್ ಎಷ್ಟು? 180 ಮೀಟರ್ ಆಕಿ ಈಜ್ತಾಳ. 180 ಮೀಟರ್ ದೂರವನ್ನು ಕ್ರಮಿಸ್ತಾಳ 1 ನಿಮಿಷದಲ್ಲಿ. ಯಾವ ತರ ಕ್ರಮಿಸ್ತಾಳು? 180 ಮೀಟರ್ ಹಿಂಗ್ ಸರಳವಾಗಿ ಹೋಗ್ಬಿಟ್ರೆ 180 ಮೀಟರ್ ಆಕೇತೇನು? ಇಲ್ಲ. ಎಷ್ಟೈತಿದು? 90 ಮೀಟರ್ ಅಷ್ಟೇ. ಸೊ ಇಲ್ಲಿಂದ ಹೋಗ್ತಾಳು, ಮತ್ತೆ ವಾಪಸ್ ಬರ್ತಾಳ. ಅವಾಗ ಎಷ್ಟಾಗ್ತದ? ಹೋಗ್ತಾಳು, ಮತ್ತೆ ವಾಪಸ್ ಈಜ್ಕೋತ ಬರ್ತಾಳ. ಅವಾಗ ಏನಾಗುತ್ತೆ? 90 + 90 180 ಮೀಟರ್ ದೂರವನ್ನು 1 ನಿಮಿಷದಲ್ಲಿ ಕ್ರಮಿಸ್ತಾಳ. ತಿಳಿತಲ್ಲ? ಕೇಳಿದ್ದವ್ರು ನೀನು ಪ್ರಶ್ನೆ ಕೇಳಿದ್ದು ಸರಾಸರಿ ಜವ ಮತ್ತು ಸರಾಸರಿ ವೆರಿ ಗುಡ್.
So, ಸರಾಸರಿ ಸರಾಸರಿ ಜವ ಮತ್ತು ವೇಗ. ಸರಾಸರಿ ಜವದ ಫಾರ್ಮುಲಾ ಸೂತ್ರ ಏನು? ಒಟ್ಟು ಚಲಿಸಿದ ಒಟ್ಟು ತೆಗೆದುಕೊಂಡ ಕಾಲ ದೂರ ಎಷ್ಟು? 180 ಮೀಟರ್. ಒಟ್ಟು ಚಲಿಸಿದ 180 ದೂರ ಮೀಟರ್. 180 ಮೀಟರ್. 60 ತೆಗೆದುಕೊಂಡ ಸಮಯ 1 ಮೀಟರ್. 1 ನಿಮಿಷ ಅಂತದ. ಅದನ್ನ ನಾವು 60 ಸೆಕೆಂಡ್ ಅಂತ ಬರ್ಕೋಬೇಕು. 60 ಸೆಕೆಂಡ್ ಏನಾಗುತ್ತೆ? 0 ಕ್ಯಾನ್ಸಲ್. 6 ಮೂರ್ಲೆ 3 ಮೀಟರ್ ಪರ್ ಸೆಕೆಂಡ್. 3 ಮೀಟರ್ ಪರ್ ಸೆಕೆಂಡ್. 3 ಮೀಟರ್ ಪರ್ ಸೆಕೆಂಡ್. ಸೊ ಇದು ಆಕೆಯ ಸರಾಸರಿ ಜವ. ಇನ್ನು ಬರೋದು ಸರಾಸರಿ ವೇಗ. ಅದಕ್ಕ ಸೂತ್ರ ಏನು? ಒಟ್ಟು ಸ್ಥಾನ ಪಲ್ಲಟ. ಒಟ್ಟು ಸ್ಥಾನ ಪಲ್ಲಟ ಎಷ್ಟು ಹೇಳ್ರಿ? 0 ಸರ್. ಆರಂಭಿಕ ಬಿಂದು ಮತ್ತು ಅಂತಿಮ ಬಿಂದು ಒಂದೇ ಅದ. 0 ಮೀಟರ್. ತೆಗೆದುಕೊಂಡ ಕಾಲ 60 ಸೆಕೆಂಡ್. 1 ನಿಮಿಷ. ಸೊ ಏನಾಗುತ್ತೆ? 0/60 0 ಆಗುತ್ತೆ. 0 ಮೀಟರ್ ಪರ್ ಸೆಕೆಂಡ್. ಈ ತರ ಬರ್ತದೆ. ತಿಳಿತಲ್ಲ? ಈ ತರ ಕೆಲವೊಂದು ಲೆಕ್ಕಗಳನ್ನ ನೀವು ಸಾಲ್ವ್ ಮಾಡ್ಬೇಕಾಗ್ತದೆ. ಓಕೆ, ಇನ್ನೊಂದು ಲೆಕ್ಕ ಕೂಡ್ಲಿ ಮಾಡ್ತೀರಿ? ನೋಡ್ರಿ, ಒಬ್ಬ ಸೈಕ್ಲಿಸ್ಟ್ ಅವ್ ಸೈಕಲ್ ಓಡಿಸ್ತಾನ. ಸೈಕಲ್ ಯಾವ ತರ ಓಡಿಸ್ತಾ ಇದ್ದಾನಂದ್ರೆ, ಈ ತರ ಕರ್ವ್ಡ್ ಪಾತ್ ಅಂದ್ರೆ ಸೆಮಿ ಸರ್ಕಲ್, ಏನಂತೀರಿ ನೀವು? ಅರ್ಧ ವೃತ್ತ. ಸೆಮಿ ಸರ್ಕಲ್ ಅರ್ಧ ವೃತ್ತದಲ್ಲಿ ಈ ತರ ಚಲಿಸ್ಕೋತ ಬರ್ತಾನ. ಎ ಪಾಯಿಂಟ್ ಚಲಿಸ್ಲಿಕ್ಕೆ ಶುರು ಮಾಡ್ತಾನ, ಬಿ ಪಾಯಿಂಟ್ ವರೆಗೂ ಚಲಿಸ್ತಾನ. ಹೌದಾ? ಈ ವೃತ್ತಕ್ಕೆ ಇರುವಂತ ತ್ರಿಜ್ಯ, ಈ ವೃತ್ತದ ತ್ರಿಜ್ಯ ಎಷ್ಟಪ್ಪ ಅಂದ್ರೆ, ಈ ವೃತ್ತದ ತ್ರಿಜ್ಯ 2.5 ಕಿಲೋಮೀಟರ್. ಇದು ವೃತ್ತದ ತ್ರಿಜ್ಯ. ಅವನು ಈ ತರ ಅರ್ಧ ವೃತ್ತಾಕಾರದಲ್ಲಿ ಚಲಿಸಿದಾನ. ಓಕೆ, ಎ ದಿಂದ ಬಿ ವರೆಗೂ ಚಲಿಸಿದಾನ. ಪ್ರಶ್ನೆ ಏನಂದ್ರೆ, ಸರಾಸರಿ ಜವ ಮತ್ತು ಸರಾಸರಿ ವೇಗ. ಅವನ ಸರಾಸರಿ ಜವ ಎಷ್ಟು, ಅವನ ಸರಾಸರಿ ವೇಗ ಎಷ್ಟು? ಇನ್ನೊಂದೇನಂದ್ರ, ಎ ದಿಂದ ಬಿ ವರೆಗೆ ಅವನು ಚಲಿಸ್ಲಿಕ್ಕೆ ತೆಗೆದುಕೊಂಡಂತಹ ಸಮಯ ಎಷ್ಟಪ್ಪ ಅಂದ್ರೆ, ಅದು 3.5 ನಿಮಿಷ. ಮಾಡ್ರಿ ಸಾಲ್ವ್. ನನಗೆ ಉತ್ತರ ಬೇಕಾಗಿದ್ದು ಮೀಟರ್ ಪರ್ ಸೆಕೆಂಡ್, ಅಂತಾರಾಷ್ಟ್ರೀಯ ಏಕಮಾನದ. ಕಂಡಿಡಿ. ಮೊದಲು ನೀವು ಚಲಿಸಿದ ದೂರವನ್ನು ಕಂಡುಹಿಡಿಬೇಕು, ಆಮೇಲೆ ನಿಮಗೆ ಜವ ಸಿಗ್ತದೆ. ಅದಾದ ಕೂಡಲೇ ಸ್ಥಾನ ಪಲ್ಲಟ ಕಂಡುಹಿಡಿಬೇಕು, ಆಮೇಲೆ ನಿಮಗೆ ವೇಗ ಸಿಗ್ತದೆ. ಅವ 0.622 ಬರ್ತೈತಿ. ಜವ ಓಕೆ, ವೇಗ ಕಂಡುಹಿಡಿದು. ಸರ್ ವೇಗ ರೀ 23.880 ಮೀಟರ್ ಪರ್ ಸೆಕೆಂಡ್ ಸರ್. ಮೀಟರ್ ಪರ್ ಸೆಕೆಂಡ್. ಮಾಡ್ರಿ, ಎಲ್ಲರೂ ಮಾಡ್ಬೇಕು.
ಗ್ರೂಪ್ ನಾಗ 28 ಜನ ಅದಿರಿ. 28 ಜನ ಬುಕ್ ಪೆನ್ ಪೇಪರ್ ತಗೊಂಡ್ ಮಾಡ್ಬೇಕು. Jawari 37.38 sir. ಓಕೆ, Uh, ಎರಡು Vegari ಬೇಗ ಎಷ್ಟು? $23.80 sir. ಓಕೆ, ಮೊದಲಿಗೆ ನೀವು ಕಂಡುಹಿಡಬೇಕಾಗಿದ್ದೇನು? ಚಲಿಸಿದ ದೂರ ಕಂಡುಹಿಡಿಬೇಕು. ಚಲಿಸಿದ ದೂರ ಕಂಡುಹಿಡಿಬೇಕು ಮೊದಲ. ಚಲಿಸಿದ ದೂರ ಅಂದ್ರೆ ಎಲ್ಲಿಂದ ಎಲ್ಲಿ ತನಕ? ಎ ದಿಂದ ಬಿ. ಅದನ್ನ ಕಂಡುಹಿಡಿಬೇಕಂದ್ರೆ ಏನ್ ಬೇಕು ನಿಮ್ಗ? ಅರ್ಧ 2πr ಒಂದು ಪೂರ್ತಿ ಸರ್ಕಲ್. ಇದು ಸೆಂಟರ್ ಓ. ಇದು ಪೂರ್ತಿ ಸರ್ಕಲ್ ಇತ್ತಂದ್ರೆ ಇದರ ಪರಿಧಿಯ ಫಾರ್ಮುಲಾ 2πr. ಆದ್ರೆ ನಾವು ತಗೊಂಡಿದ್ದು ಪೂರ್ತಿ ಸರ್ಕಲ್ ಅಲ್ಲ, ಪೂರ್ತಿ ವೃತ್ತ ಅಲ್ಲ, ಅರ್ಧ ವೃತ್ತ. ಸೊ ಏನಾಗುತ್ತೆ? ಅರ್ಧ 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 ಅಂದ್ರೆ ಹಾಫ್ 2πr. ಅದೇ ನಮ್ ಚಲಿಸಿದ ದೂರ. ಸೊ ಎರಡು ಕ್ಯಾನ್ಸಲ್, ಉಳಿದಿದ್ದೇನು? πr. ಪೈ ಅಂದ್ರೆ 3.14 ಗುಣಾಕಾರ. ರೇಡಿಯಸ್ ತ್ರಿಜ್ಯ ಎಷ್ಟದ? 2.5. 2.5 ಅದು ಕಿಲೋಮೀಟರ್ ಅದ. ಅದನ್ನ ಮೀಟರ್ ಮಾಡ್ಬೇಕು. ಅಂದ್ರೆ 1 ಗುಣಿಲೆ 1,000. 2.5 ಕಿಲೋಮೀಟರ್. ಅದನ್ನ ಮತ್ತೆ ಗುಣಿಲೆ 1,000 ಮಾಡಿದ್ರೆ ಮೀಟರ್ ಆಗತ್ತೆ. ಹೌದಾ? Yes sir. Yes sir. ಗುಣಾಕಾರ ಮಾಡ್ರಿ, ಏನ್ ಬರ್ತದೆ ಹೇಳ್ರಿ. 7,850 ಮೀಟರ್ ಸರ್. 7,850. ಪಾಯಿಂಟ್ ಏನೂ ಬರಂಗಿಲ್ಲ, ಇಷ್ಟೇ ಬರ್ತದೆ ಎಕ್ಸಾಕ್ಟ್ಲಿ. No sir. No sir. 7,850 ಮೀಟರ್. ಸರಿ ಅದ? Yes sir. Yes sir. ನೋಡ್ರಿ, ಸರಾಸರಿ ಜವ ಅಂದ್ರೆ ಏನು? ಒಟ್ಟು ಚಲಿಸಿದ ದೂರ ಎಷ್ಟು? 7,850 ಮೀಟರ್. ತೆಗೆದುಕೊಂಡ ಸಮಯ 3.5 ನಿಮಿಷ. 210 ಸೆಕೆಂಡ್ ಸರ್. 3.5 ನಿಮಿಷ ಅಂದ್ರೆ ಎಷ್ಟು? 210 seconds, sir. ಹಾ, ಈಗೇನಾಗತ್ತೆ? ಇದು 0 ಕ್ಯಾನ್ಸಲ್. 785 ಡಿವೈಡ್ ಬೈ 21. ಇದನ್ನ ನೀವು ಕಡ್ತಾ ಹೊಡಿಬೇಕು. 37.38 ಸರ್. ಸರಾಸರಿ ಜವ. Yes sir. ಮುಂದಿನ ನಾ ಏನ್ ಕೇಳಿದೀನಿ? ಸರಾಸರಿ ವೇಗ. sir. ಇದಕ್ಕ ಸ್ಥಾನ ಪಲ್ಲಟ ಕಂಡುಹಿಡಿಬೇಕು. ಸ್ಥಾನ ಪಲ್ಲಟ ಅಂದ್ರೆ ಏನು? ಸ್ಥಾನ ಪಲ್ಲಟ ಸರ್. ಆರಂಭಿಕ ಸ್ಥಾನದಿಂದ ಅಂತಿಮ ಸ್ಥಾನದವರೆಗೆ ಎಷ್ಟು ದೂರವನ್ನು ಸ್ಥಾನ ಪಲ್ಲಟ ಎನ್ನುವರು. ಇದು ಆರಂಭಿಕ ಸ್ಥಾನ, ಇದು ಅಂತಿಮ ಸ್ಥಾನ. ಇದರ ನಡುವೆ ಇರುವಂತ ದೂರ AB ಎಷ್ಟಾಗ್ತದೆ? AB 5 ಕಿಲೋಮೀಟರ್. ಇಲ್ಲಿಂದ ಇದು ತ್ರಿಜ್ಯ, ಇಲ್ಲಿಂದ ಇದು ತ್ರಿಜ್ಯ, ಇಲ್ಲಿಂದ ಇದು ಕೂಡ ತ್ರಿಜ್ಯನೇ. ಸೊ 2.5, ಇದು ಕೂಡ 2.5. ಎಷ್ಟಾಗುತ್ತೆ? 5 ಕಿಲೋಮೀಟರ್ ಆಗುತ್ತೆ. ಎಷ್ಟು? 5 ಕಿಲೋಮೀಟರ್. 5 ಕಿಲೋಮೀಟರ್. 5 ಕಿಲೋಮೀಟರ್. ತೆಗೆದುಕೊಂಡ ಸಮಯ 3.5 ನಿಮಿಷ. ಇದನ್ನ ಕನ್ವರ್ಟ್ ಮಾಡ್ರಿ ಅಂತಾರಾಷ್ಟ್ರೀಯ ಕಮಾನ. 5 ಕಿಲೋಮೀಟರ್ ಅಂದ್ರೆ ಎಷ್ಟ ಮೀಟರ್? 5,000 ಮೀಟರ್. 210 ಸೆಕೆಂಡ್ ಸರ್. 0 ಕ್ಯಾನ್ಸಲ್. 500 ಬೈ 21. 23.80 ಸರ್. 23.80 ಸರ್. 23.28 ಸರ್. 23.80 ಸರ್. ಇದು ಮೀಟರ್ ಪರ್ ಸೆಕೆಂಡ್. ಇದು ಸರಾಸರಿ ವೇಗ. ತಿಳಿತಲ್ಲ? Yes sir. Yes sir. Yes sir. ಸೊ ಈ ತರ ಲೆಕ್ಕಗಳು ಬರ್ತಾವ. ಅದನ್ನು ನಿಮ್ಗ ಸಾಲ್ವ್ ಮಾಡ್ಲಿಕ್ ಬರ್ಬೇಕು. ನಿಮ್ ಪುಸ್ತಕದಲ್ಲಿ ಕೊಟ್ಟಂತ ಲೆಕ್ಕ ಬಹಳ ಸಿಂಪಲ್ ಆಗಿದಾವ. ಆದ್ರೆ ಇಂಥ ಲೆಕ್ಕಗಳು
ನಿಮಗ್ ಮಾಡ್ಲಿಕ್ ಬರ್ಬೇಕು. ಇನ್ನೊಂದ್ ಲೆಕ್ಕ ಕೊಡ್ಲಿ? ಎಸ್ ಸರ್. Yes, sir. ಎಸ್ ಸರ್ Sir. ಎಸ್ ಸರ್ ನೋಡ್ರಿ, ಒಬ್ಬ ಸೈಕ್ಲಿಸ್ಟ್ ಮತ್ತೆ ಸೈಕ್ಲಿಸ್ಟ್ ಸೈಕಲ್ ಹೊಡ್ಕೋತ ಹೋಗಿದಾನ. ಇದು 1.2 ಕಿಲೋಮೀಟರ್ ಹೋಗಿದಾನೆ. 1.2 ಕಿಲೋಮೀಟರ್ ಸೈಕಲ್ ಹೊಡ್ಕೋತ ಹೋಗಿದ್ದಾನೆ. ಇಲ್ಲಿಂದ ಮತ್ತೆ ವೃತ್ತಾಕಾರ ಚಲನೆಯಲ್ಲಿ ಮುಂದುವರೆದಾನ. ವೃತ್ತಾಕಾರ ಚಲನೆ ಅಂದ್ರೆ ಪೂರ್ತಿ ವೃತ್ತಾಕಾರ ಅಲ್ಲ, 1/4. ಓಕೆ, 1/4 ವೃತ್ತದ 1/4 ಭಾಗದಷ್ಟು ಚಲಿಸಿದಾನ. ವಾಪಸ್ ಮತ್ತೆ ಈ ಪಾಯಿಂಟ್ ಬಂದಿದ್ದಾನೆ. ಓದಿಂದ ಎಗೆ, ಎದಿಂದ ಬಿಗೆ, ಬಿದಿಂದ ವಾಪಸ್ ಓಗೆ ವಾಪಸ್ ಬಂದಿದ್ದಾನೆ. ಹಾಗಾದ್ರೆ ಅವನ ಸರಾಸರಿ ಜವ ಎಷ್ಟು? ಸರಾಸರಿ ಜವ ಮತ್ತು ಸರಾಸರಿ ವೇಗ ಎಷ್ಟು? ಇಲ್ಲಿಂದ ಶುರುವಾಗಿ ಇಲ್ಲಿಗೆ ಹೋಗಿ ಇಲ್ಲಿಗೆ ವಾಪಸ್ ಬರ್ಲಿಕ್ಕೆ ತೆಗೆದುಕೊಂಡ ಸಮಯ, ಅವನು ತೆಗೆದುಕೊಂಡ ಸಮಯ 5.4 ಸೆಕೆಂಡ್, 5.4 ನಿಮಿಷ. ಸರಿ, ಕ್ವಶನ್ ಇನ್ನೇಮ್ ರಿಪೀಟ್ ಮಾಡಿ. ಒಬ್ಬ ಸೈಕಲ್ ಹೊಡೆಯೋನು, ಸೈಕ್ಲಿಸ್ಟ್ ಸೈಕಲ್ ಓಡಿಸ್ತಾ ಓ ಪಾಯಿಂಟ್ ಇಂದ ಶುರು ಮಾಡ್ತಾನೆ ಓಡ್ಲಿಕ್ಕೆ. ಸೈಕಲ್ ಹೊಡಿತಾ ಎಗ್ ಮುಟ್ತಾನೆ. ಎ ದಿಂದ ಬಿ ವರೆಗೆ ಸೈಕಲ್ ಹೊಡಿತಾನೆ. ಬಿ ದಿಂದ ವಾಪಸ್ ಓಗೆ ಬರ್ತಾನೆ. ಸೊ ಇಲ್ಲಿಂದ ಇಲ್ಲಿಗೆ ವಾಪಸ್ ಅವನು ಏನ್ ಚಲಿಸ್ತಾನಲ್ಲ ಓದಿಂದ ಎ, ಅದು ತ್ರಿಜ್ಯ, ಅದು 1.2 ಕಿಲೋಮೀಟರ್. ಅವನ್ ಎದಿಂದ ಬಿಗೆ ಅಂತ ಚಲಿಸ್ತಾನಲ್ಲ, ಅದು 1/4 ವೃತ್ತದ 1/4 ವೃತ್ತದ 1/4 ವಾಪಸ್ ಇಲ್ಲಿಗೆ ಬರ್ತಾನೆ. ಇದೆಲ್ಲ ಚಲಿಸ್ಲಿಕ್ಕೆ ಅವನು ತೆಗೆದುಕೊಂಡ ಒಟ್ಟು ಸಮಯ 5.4 ನಿಮಿಷ. ಹಾಗಾದ್ರೆ ಸರಾಸರಿ ಜವ ಎಷ್ಟು? ಸರಾಸರಿ ವೇಗ ಎಷ್ಟು? ಫಸ್ಟ್ ಚಲಿಸಿದ ದೂರ ಕಂಡಿಡ್ಕೋಬೇಕ್ರಿ. ಹಾ, ಚಲಿಸಿದ ದೂರ ನೀವ್ ಹೆಂಗ್ ಅಂತೀರಿ ಹಂಗ. ಒಟ್ಟು ಸರಾಸರಿ ಜವ ಕಂಡಿಡಿಬೇಕು, ಸರಾಸರಿ ವೇಗ ಕಂಡಿಡಿಬೇಕು. ಹೆಂಗ್ ಕಂಡಿಡಿತೀರಿ ನನಗ್ ಗೊತ್ತಿಲ್ಲ. ಸರಿ, ಆ ವ್ಯಕ್ತಿ ಎ ದಿಂದ ಸ್ಟಾರ್ಟ್ ಮಾಡಿ ಎಲ್ಲೋಕಂಡ್ರಿ? ಓದಿಂದ ಶುರು ಮಾಡ್ತಾನ, ಎಗ್ ಹೋಗ್ತಾನ, ಬಿಗ್ ಹೋಗ್ತಾನ, ವಾಪಸ್ ಹೋಗ್ ಬರ್ತಾನ. ಓದಿಂದ ಎ ದಿಂದ ಬಿ, ಬಿ ದಿಂದ ಓ. ತಿಳಿತಲ್ಲ? ಎಸ್ ಸರ್. ಮಾಡ್ರಿ ಲೆಕ್ಕ ಮಾಡ್ರಿ. ಸರಾಸರಿ ಜವ 9.5 ಮೀಟರ್ ಪರ್ ಸೆಕೆಂಡ್. ಸರಾಸರಿ ಜವ 9.5 ಮೀಟರ್ ಪರ್ ಸೆಕೆಂಡ್ ಸರ್. ಸರಾಸರಿ ಜವ 9.5 ಅಂದ್ರೆ ವೇಗ ರೀ 0. ಒಟ್ಟು ಚಲಿಸಿದ ದೂರ ಅಂದ್ರೆ OA ಪ್ಲಸ್ AB ಪ್ಲಸ್ BO, ಇದು ನಿಮ್ಮ ಚಲಿಸಿದ ದೂರ. OA ಅಂದ್ರೆ 1.2 ಕಿಲೋಮೀಟರ್, ಹೌದಾ? AB ನಮಗ್ ಗೊತ್ತಿಲ್ಲ. BO ಅಂದ್ರೆ ಮತ್ತೆ 1.2 ಕಿಲೋಮೀಟರ್, ಯಾಕಂದ್ರೆ ಅದು ಕೂಡ ತ್ರಿಜ್ಯನೇ. 1.2 ಪ್ಲಸ್ 1.2 2.4 ಕಿಲೋಮೀಟರ್ ಪ್ಲಸ್ AB. AB ಯಾವ ತರ ಕಂಡುಹಿಡಿತೀರಿ? 1/4 into 2πr. 2.4 ಕಿಲೋಮೀಟರ್ ಪ್ಲಸ್ ಇದು 2 ಒಂದ್ಲೆ 2 ಲೆಕ್ಕ ಹೊಡಿಬಹುದು. ಮೇಲೆ ಪೈ ಅಂದ್ರೆ 3.14 ಗುಣಾಕಾರ ರೇಡಿಯಸ್ 1.2 ಕಿಲೋಮೀಟರ್ ಡಿವೈಡೆಡ್ ಬೈ 2.
ಇಲ್ಲಿ 2.4 ಕಿಲೋಮೀಟರ್ ಪ್ಲಸ್ ಇದೆಷ್ಟು ಬರ್ತದೆ ಹೇಳ್ರಿ, ಗುಣಾಕಾರ ಮಾಡಿ. ಇದೆಷ್ಟು ಬರ್ತದ ಗುಣಾಕಾರ ಮಾಡಿ. ಟೋಟಲ್ 1.884 ಬರ್ತೈತಿ. ಇದನ್ನ ಎರಡು ಕೂಡಿಸಿದ್ರೆ 4.284 ಸರ್ ಕಿಲೋಮೀಟರ್. 4.284 4.284 ಎಸ್ ಸರ್ ಕಿಲೋಮೀಟರ್. ಇದು ನೀವು ಚಲಿಸಿದ ದೂರ. ತೆಗೆದುಕೊಂಡ ಸಮಯ ಹೇಳ್ರಿ ಎಷ್ಟ? 324 ಸೆಕೆಂಡ್. 5.4 ನಿಮಿಷ ಗುಣಿಲೆ 60 ಸೆಕೆಂಡ್ಸ್. ಗುಣಾಕಾರ ಮಾಡ್ಬೇಕು. 324 ಸೆಕೆಂಡ್ಸ್. 324 ಸೆಕೆಂಡ್ಸ್. ನಿಮ್ಮ ಈಗ ಸರಾಸರಿ ಜವ ಒಟ್ಟು ಚಲಿಸಿದ ದೂರ 4.284 ಕಿಲೋಮೀಟರ್ ಇದ್ದಿದ್ ಮೀಟರ್ ಅಂದ್ರೆ ಗುಣಿಲೆ 1000 ಇದು ಮೀಟರ್ ಆಯ್ತು. ಭಾಗಿಲೆ ತೆಗೆದುಕೊಂಡ ಸಮಯ 324 ಸೆಕೆಂಡ್ಸ್. ಗೊತ್ತಾಯ್ತಾ? ನೀವು ಗುಣಾಕಾರ ಮಾಡ್ಕೊಂಡ್ಬಿಟ್ರೆ ಇದನ್ನ ನೀವು ಗುಣಾಕಾರ ಮಾಡಿದ್ರೆ ಇದು 4284 ಆಗತ್ತೆ ಗುಣಾಕಾರ ಮಾಡಿದ್ರೆ. ಹೌದಾ? ಡಿವೈಡ್ ಬೈ 324. ಇದು ಮೀಟರ್, ಇದು ಸೆಕೆಂಡ್. ಇದು ಕಡ್ತಾ ಹೊಡಿಬೇಕು. ಈಗ ಎಷ್ಟು ಬರ್ತದ ಉತ್ತರ ಮಾಡಿರಿ? 13.22. ಸೊ ಇದು ನಿಮ್ದು ಸರಾಸರಿ ಜವ ಉತ್ತರ. ಮುಂದ್ ಬರೋದು ಸರಾಸರಿ ವೇಗ. ಎಷ್ಟು ಬರ್ತದೆ ಸರಾಸರಿ ವೇಗ? 0 0 ಸರ್. ಡಿವೈಡ್ ಬೈ 324 ಸೆಕೆಂಡ್ಸ್. 0 ಮೀಟರ್ ಡಿವೈಡ್ ಬೈ 324 ಸೆಕೆಂಡ್. ಇದು ಕೊನೆಗೆ ಏನಾಗ್ತದೆ 0 ಮೀಟರ್ ಪರ್ ಸೆಕೆಂಡ್ ಆಗತ್ತೆ. ಯಾಕೆ ಹೇಳ್ರಿ? 0 ಯಾಕೆ ಬಂತ? ಸ್ಥಳ ಅಂತಿಮ ಸ್ಥಾನ ಒಂದೇ ಆಗಿತ್ತು. ಇದೇನ್ ಲೆಕ್ಕ ಕೊಟ್ಟಿದ್ದಲ್ಲ, ಇದೇನ್ ಲೆಕ್ಕ ಅದಲ್ಲ, ಈ ಲೆಕ್ಕ ಯಾವ ಲೆಕ್ಕ ಇದೆ ಅಂದ್ರೆ ಇದು CET ಲೆಕ್ಕ. ಯಾವ ಲೆಕ್ಕ? CET. ಕಾಮನ್ ಎಂಟ್ರನ್ಸ್ ಟೆಸ್ಟ್ ಅಂತ ಹೇಳಿ PUC ಸೆಕೆಂಡ್ ಇಯರ್ ಸೈನ್ಸ್ ಆದ ಕೂಡ್ಲೆ ಇದು ಪ್ರಶ್ನೆ ಬರ್ತದ. ಅದ್ರೊಳಗ್ ಬಂದಂತ ಪ್ರಶ್ನೆ ನಿಮಗ್ ಕೇಳಿದ್ದೀನಿ. ಸೊ PUC ಸೆಕೆಂಡ್ ಇಯರ್ CET ಎಕ್ಸಾಮ್ ಆ ಲೆಕ್ಕ ಇದು. ಮುಂದಿಂದ ಏನಂದ್ರೆ ನಾವು ಕಲಿಯೋದು ಇನ್ನೊಂದು ನಿಮ್ದ್ರಾಗ ಇನ್ನೂ ಒಂದು ಫಾರ್ಮುಲಾ ಕೊಟ್ಟಿದ್ದಾರೆ. ಇದ್ರೊಳಗ ವೇಗದಲ್ಲಿ ಸರಾಸರಿ ವೇಗಕ್ಕೆ ಇರುವಂತ ಇನ್ನೊಂದು ಸೂತ್ರವನ್ನು ಕೊಟ್ಟಿದ್ದಾರೆ ನಿಮ್ ಪುಸ್ತಕ ಒಳಗ. ಯಾರ್ಯಾರ ಕಡೆ ಪುಸ್ತಕದ ನೋಡ್ರಿ, ಸರಾಸರಿ ವೇಗಕ್ಕೆ ಇನ್ನೊಂದು ಫಾರ್ಮುಲಾ ಕೊಟ್ಟಿದ್ದಾರೆ. U ಪ್ಲಸ್ V ಡಿವೈಡ್ ಬೈ ಆರಂಭಿಕ ವೇಗ ಪ್ಲಸ್ ಅಂತಿಮ ವೇಗ ಡಿವೈಡೆಡ್ ಬೈ 2. ಇದು ಯಾವಾಗ ಉಪಯೋಗಿಸ್ಬೇಕು? ಇದು ಎಲ್ಲಾ ಕಡೆ ಉಪಯೋಗಿಸ್ಕೋಬಾರದು. ಇಲ್ಲಿ ಅದನ್ನ ಯಾವಾಗ ಉಪಯೋಗಿಸ್ಕೋಬೇಕು? ಈ ಸೂತ್ರವನ್ನ ಯಾವಾಗ ಉಪಯೋಗಿಸ್ಕೋಬೇಕಂದ್ರೆ ಯಾವಾಗ ವೇಗದಲ್ಲಿ ಬದಲಾವಣೆ ಆಗ್ಲಿರ್ತದ ಮತ್ತು ಆ ಬದಲಾವಣೆ ಏಕರೂಪವಾಗಿದೆ. ಓಕೆ, ಏಕರೂಪ ವೇಗದ ಬದಲಾವಣೆ ಆದಾಗ ಈ ಸೂತ್ರವನ್ನು ಬಳಸಬೇಕು. ವೇಗದಲ್ಲಿ ಬದಲಾವಣೆ ಆಗ್ಬಹುದೋ ಆಗೋದಿಲ್ಲೋ? ಆಗ್ತೈತಿ. ಈಗ ಯಾವುದೇ ಒಂದು ವಸ್ತು, ಯಾವುದೇ ಒಂದು ಕಾಯ, ಒಂದು ಗಾಡಿ, ಒಂದು ಮೋಟಾರ್ ವಾಹನ 30 ಕಿಲೋಮೀಟರ್ ಪ್ರತಿ ಗಂಟೆಯಲ್ಲಿ ಹೊಂಟದಂದ್ರೆ ಅದು 40 ಆಗ್ಬೋದೋ ಇಲ್ಲೋ? ಹೆಚ್ಚಾಗ್ಬೋದಿಲ್ಲೋ? ಮುಂದೋಗಿ 50 ಆಗ್ಬೋದು, 60 ಆಗ್ಬೋದು, 80 ಆಗ್ಬೋದು, 100 ಆಗ್ಬೋದು. ಒಮ್ಮೆ ಅದನ್ನ ಬ್ರೇಕ್ ಹಾಕಿ 0 ಮಾಡ್ಬೋದು, ಗಾಡಿ ನಿಲ್ಲಿಸಬಹುದು. ಹೌದೋ ಇಲ್ಲೋ? ವೇಗವನ್ನು ಹೆಚ್ಚು ಕಮ್ಮಿ ಮಾಡಬಹುದು. ಅಂದ್ರೆ ವೇಗದಲ್ಲಿ ಬದಲಾವಣೆ ಆಗ್ತದೆ. ಆ ಬದಲಾವಣೆ ಅಕಸ್ಮಾತ್ ಏಕರೂಪವಾಗಿದ್ರೆ ಈ ಸೂತ್ರವನ್ನು ಬಳಸ್ಬೇಕು. ಏಕರೂಪ ವೇಗದ ಬದಲಾವಣೆ ಅಂದ್ರೆ ಏನು? ನಿಮ್ಮ ವಾಹನ 10 ಕಿಲೋಮೀಟರ್ ಪ್ರತಿ ಗಂಟೆಯಲ್ಲಿ ಓಡಿಸ್ಲಿಕ್ಕೆ
ಹೆಂಗ್ ಗೊತ್ತಾಗ್ತದ 10 ಕಿಲೋಮೀಟರ್ ಪ್ರತಿ ಗಂಟೆಯಲ್ಲಿ ಓಡ್ಲಿಕ್ಕೆ ವಾಹನ ಅಂತ ಹೇಳಿ ನಿಮಗ ಹೇಳ್ರಿ ನೋಡೋಣ. ಸ್ಪೀಡೋಮೀಟರ್ ಸ್ಪೀಡೋಮೀಟರ್ ನೋಡ್ಬೇಕು. ಸ್ಪೀಡೋಮೀಟರ್ ಹೌದಾ? 10 ಕಿಲೋಮೀಟರ್ ಪ್ರತಿ ಗಂಟೆಯಲ್ಲಿ ನಿಮ್ಮ ವಾಹನ ಓಡ್ಲಿಕ್ತದ. 1 ನಿಮಿಷ ಆದ ಕೂಡಲೇ 2ನೇ ನಿಮಿಷಕ್ಕ 20 ಕಿಲೋಮೀಟರ್ ಪ್ರತಿ ಗಂಟೆ ಆಗ್ತದೆ. 3ನೇ ನಿಮಿಷಕ್ಕೆ 30 ಕಿಲೋಮೀಟರ್ ಪ್ರತಿ ಗಂಟೆ, 4ನೇ ನಿಮಿಷಕ್ಕೆ 40 ಕಿಲೋಮೀಟರ್ ಪ್ರತಿ ಗಂಟೆ ಆಗತ್ತೆ. ಈ ತರ ವೇಗ ಸಮವಾಗಿ ಬದಲಾವಣೆ ಆಗ್ಲಿತ್ತ, ಹೌದಿಲ್ಲೋ? ಎಷ್ಟೆಷ್ಟು ಹೆಚ್ಚಾಗತ್ತೆ ಹೇಳ್ರಿ ಪ್ರತಿ ಸಲ? ಸೊ ಇದು ಏಕರೂಪ ಬದಲಾವಣೆ. ಏಕರೂಪದ ಬದಲಾವಣೆ ಗೊತ್ತಾಗತ್ತೈತಿ? ಏಕರೂಪದಲ್ಲಿ ವೇಗ ಬದಲಾವಣೆ ಆಗ್ತಾ ಇದೆ. ನಾವು ಏಕರೂಪ ಚಲನೆ ಕಲ್ತೀವಿಲ್ಲೋ? ಏಕರೂಪ ಚಲನೆ ಅಂದ್ರೆ ಏನು? ಏಕರೂಪ ಚಲನೆ ಕಲ್ತೀವಿ. ಎಸ್ ಸರ್. ಒಂದು ಕಾಯವು ಸಮನಾದ ಕಾಲದಲ್ಲಿ ಸಮಾನ ದೂರವನ್ನು ಚಲಿಸುತ್ತದೆ. ಹಾ, ಒಂದು ಕಾಯವು ಸಮ ಕಾಲಾವಧಿಯಲ್ಲಿ ಸಮ ದೂರವನ್ನು ಚಲಿಸುತ್ತಿದ್ದರೆ ಅದು ಏಕರೂಪ ಚಲನೆ. ವೇಗವು ಏಕರೂಪ ಬದಲಾವಣೆ ಅಂದ್ರೆ ಏನು? ಸಮವಾಗಿ ಹೆಚ್ಚಾಗ್ತಿರ್ಬೇಕು ಅಥವಾ ಸಮವಾಗಿ ಕಡಿಮೆ ಆಗ್ತಿರ್ಬೇಕು. ಅದಕ್ಕೆ ನಾವು ಸಮರೂಪದ ವೇಗ ಬದಲಾವಣೆ ಅಂತ ಹೇಳ್ತೀವಿ. ಅವಾಗ ನಾವು ಈ ಸೂತ್ರವನ್ನು ಬಳಸ್ಬೇಕು. ಗೊತ್ತಾಯ್ತಲ್ಲ? ಮುಂದೆ ಬರುವುದು ವೇಗೋತ್ಕರ್ಷ. ಈ ವೇಗೋತ್ಕರ್ಷ ಅನ್ನೋದು ಇದು ಹೊಸ ಪರಿಮಾಣ. ನಾವು ಚಲನೆ ಶುರು ಮಾಡಿದಾಗ ಚಲನೆ ಕಲ್ತ್ವಿ, ಅದಾದ ಕೂಡಲೇ ಚಲಿಸಿದ ದೂರವನ್ನು ಕಲ್ತ್ವಿ, ಆಮೇಲೆ ಸ್ಥಾನ ಪಲ್ಟ್ವಿ, ಆಮೇಲೆ ಜವ ಅನ್ನುವಂತ ಹೊಸ ಪರಿಮಾಣವನ್ನು ಕಲ್ತ್ವಿ, ಅದಾದ ಕೂಡಲೇ ವೇಗ ಕಲ್ತ್ವಿ. ಈಗ ವೇಗೋತ್ಕರ್ಷ. ವೇಗೋತ್ಕರ್ಷ ಅಂದ್ರೇನು? ವೇಗದಲ್ಲಿನ ಬದಲಾವಣೆ ಸಮಯದೊಂದಿಗೆ, ಅದನ್ನ ವೇಗೋತ್ಕರ್ಷ ಅಂತ ಹೇಳ್ತೀವಿ. ಅದನ್ನ ನಾವು ಮುಂದಿನ ಕ್ಲಾಸ್ ಅಲ್ಲಿ ಅಭ್ಯಾಸ ಮಾಡೋಣ. ಓಕೆ? ಓಕೆ ಸರ್.